ಹಾಯ್ ಹಲೋ ಅಭಿವ್ಯಕ್ತಿ ಕಥಾಲೋಕಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 71ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಓಜಸ್ ಮಾತಿಗೆ ಒಪ್ಪಿಗೆ ಸೂಚಿಸಿದ ಶ್ರವಣ್ ಕರೆ ಕಟ್ ಮಾಡುವ ಮೊದಲು ಒಂದು ಸಹಾಯ ಮಾಡಬೇಕೆಂದು ಕೇಳ್ತಾರೆ. ಏನು ಹೆಲ್ಪ್ ಹೇಳಿ ಸರ್, ನಿಮಗಿಲ್ಲ ಅಂತಿನ ಹೇಳುತ್ತಾ ರೂಮಿನ ಬಾಲ್ಕನಿಗೆ ಹೋಗಿ ನಿಂತ. ಮತ್ತೊಂದು ರೂಮ್ನಲ್ಲಿ ಮಲಗಿದ್ದ ತ್ವಿಷಾ ಪಕ್ಕ ಪಾರಿಜಾತಗೆ ಮಲಗಲು ತಿಳಿಸಿದ ಆರುಷಿ ಅವಳಿಗೆ ಒದಿಕೆ ಒದಿಸಿ ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ತಲೆ ಸವರಿ ಹಣೆಗೆ ಮುತ್ತಿಟ್ಟು ಧೈರ್ಯ ಹೇಳಿ ಅವಳು ನಿದ್ದೆ ಮಾಡುವವರೆಗೂ ಅಲ್ಲೇ ಕುಳಿತಿದ್ದು ನಂತರ ದೊಡ್ಡ ಲೈಟ್ ಹಾರಿಸಿ ಬೆಡ್ ಲ್ಯಾಂಪ್ ಹಾಕಿ ತನ್ನ ರೂಮ್ ಕಡೆಗೆ ನಡೆದ್ಲು. ಬಾಲ್ಕನಿಯಲ್ಲಿ ಶ್ರವಣ್ ಅವರ ಜೊತೆಗೆ ಮಾತಿಗೆ ಇಳಿದಿದ್ದ ಓಜಸ್ ಖಂಡಿತ ತಾನು ಸಹಾಯ ಮಾಡುವುದಾಗಿ ತಿಳಿಸಿದ್ದು ಅಲ್ಲದೆ ಅವ್ರಿಗೆ ಧೈರ್ಯ ಹೇಳಿ ಕಾಲ್ ತುಂಡರಿಸಿದ ಮೇಲೆ ರೂಮ್ ಒಳಗೆ ಬರುತ್ತಲೇ ಅವನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಲು ಆರುಷಿ. ಏನು ಕ್ಯೂಟಿ, ಗಂಡನ ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ ಅಂತೀಯ ಛೇಡಿಸ್ತಾನೆ. ಚಂದ್ರ, ನೀವು ಇವತ್ತು ಸುಧಾ ಬಗ್ಗೆ ಹೇಳಿದ್ದು ಕೇಳಿ ಒಂದು ಕ್ಷಣ ಪೊಲೀಸರು ನನ್ನನ್ನು 4 ವರ್ಷಗಳ ಹಿಂದೆ ಹುಡುಕಲು ವಿಫಲರಾಗಿದ್ದರೆ ನಾನು ಹೀಗೆ ಯಾವ ಕೊಂಪೆಯಲ್ಲಿ ಏನಾಗ್ಬಿಡ್ತಿದ್ನೋ ಅಂತ ಯೋಚಿಸಿಯೇ ಅಳು ಬರ್ತಿದೆ. ಒಂದು ಕ್ಷಣ ಸುಧಾ ಅವರ ಸ್ಥಿತಿ ನೆನೆದು ನನ್ನ ಉಸಿರೇ ನಿಂತು ಹೋದಾಗಾಯಿತು. ಇನ್ನು ಇಂತಹ ಸ್ಥಿತಿ ಅನುಭವಿಸುತ್ತಿರುವವರ ನೋವು ನಮ್ಮ ಊಹೆಗೂ ಮೀರಿದ್ದು ಚಂದ್ರ. ಅದಕ್ಕೆ ಪ್ಲೀಸ್ ಆ ಮೋಸ್ಕರ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ದುಃಖ ಒತ್ತರಿಸ್ಕೊಂಡು ಬಂದ್ಬಿಟ್ಟಿತ್ತು. ಅವಳನ್ನು ಸಮಾಧಾನಿಸಿ ಆ ಅಮಾವಾಸ್ಯೆ ಚಂದ್ರನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅಗತ್ಯ ಇಲ್ಲ ಆರು. ಅವನ ಚಾಪ್ಟರ್ ಕ್ಲೋಸ್ ಆದಾಗೆ. ಈಗ ಏನಿದ್ರು ನಮ್ಮ ಮನೆಯಲ್ಲಿ ಇದೆಯಲ್ಲ ಆ ಒಂದು ಮಾಸ್ಟರ್ ಪೀಸ್, ಅದನ್ನು ದಾರಿಗೆ ತರಬೇಕಾಗಿದೆ ಅಷ್ಟೇ ಹೇಳಿ ಅವಳನ್ನು ತಾನು ಬಳಸಿ ನಿದ್ದೆ ಬರ್ತಾ ಇಲ್ವಾ ಕೇಳಿದ್ರೆ ಅವನ ಎದೆಗೊರಗಿದ್ದವಳು ಇಲ್ಲ ಅಂತ ತಲೆ ಆಡಿಸಿದ್ಲು. ಆರು, ನಮ್ಮ ಡಿ ಎಸ್ ಲಿ ಸಾಹೇಬ್ರಿಗೆ ನಮ್ಮಿಂದ ಒಂದು ಸಹಾಯ ಬೇಕಂತೆ ಕಣೆ. ಪಾಪ ಅವರ ದುಃಖ ನೋಡೋಕೆ ಆಗ್ತಿಲ್ವೇ. ಜೀವನದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಹುಡುಗಿಯನ್ನು ಇನ್ನೇನು ಮದುವೆ ಆಗಬೇಕೆಂದು ಯೋಚಿಸಿದ್ದಂತೆ. ಆದರೆ ಆ ಹುಡುಗಿ ಬೇರೆ ಧರ್ಮದವಳು ಅಂತ ಶ್ರವಣ್ ಅವರ ಮನೆಯಲ್ಲಿ ಅವರ ಪ್ರೀತಿಯನ್ನು ಒಪ್ಪಲಿಲ್ವಂತೆ. ಇನ್ನು ಹುಡುಗಿ ತಂದೆ ಮಗಳಿಗೆ ಬಲವಂತ ಮಾಡಿ ತಮ್ಮ ಪಂಗಡದವನೇ ಅಂತ ನಂಬಿ ನಾವು ಮೆಚ್ಚಿದ್ದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರಂತೆ ಎಂದು ಹೇಳ್ತಿದ್ದಾಗ, ಗೊತ್ತು ಚಂದ್ರ, ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ರಲ್ಲ ಮೈಕಲ್ ಅಂತ ಅವರ ಮಗಳು ತಾನೇ ಕೇಳಿದ್ರೆ ಹೌದು ಅಂತ ಹೇಳಿ ನಿಟ್ಟುಸಿರು ಬಿಟ್ಟವನು ಶ್ರವಣ್ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಹುಡುಗಿ ಈಗ ಎಲ್ಲಿದ್ದಾಳೆ ಅನ್ನೋ ಸತ್ಯವನ್ನು ಬಾಯಿ ಬಿಡಿಸೋಕ್ಕಾಗಲಿಲ್ವಂತೆ. ಅದರಲ್ಲೂ ಈಗ ಸುಧಾ ಸ್ಥಿತಿ ಕಂಡ ಮೇಲಂತೂ ಫ್ಯಾಮಿಲಿಯೇ ಹೇಗಿದ್ದಾಳೋ ಅನ್ನೋ ಆತಂಕ ಹೆಚ್ಚಾಗಿದೆ ಅಂತ ಕಣ್ಣೀರು ಹಾಕಿಬಿಟ್ರು. ಪಾಪ ಕಣೆ ಶ್ರವಣ್, ಕ್ಯಾಮಿಲಿನ ಹೇಗಾದರೂ ಮಾಡಿ ಆದಷ್ಟು ಬೇಗ ಹುಡುಕಬೇಕು, ಪ್ಲೀಸ್ ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು. ಅವ್ರ ದುಃಖ ಸಂಕಟ ನೋಡೋಕ್ಕಾಗದೆ ನಾನು ಒಪ್ಪಿಗೆ ಕೊಟ್ಬಿಟ್ಟೆ. ಆದರೆ ಹೇಗೆ, ನನಗೂ ಐಡಿಯಾ ಹೊಳಿತಾ ಇಲ್ಲ ಕಣೆ ಹೇಳ್ದವನು. ಇಂದು ತಾನು ಹೋಗಿದ್ದ ಮನೆ, ಅಲ್ಲಿ ಕಂಡ ದೃಶ್ಯ ಮೈ ಮನಸ್ಸನ್ನು ಹೈರಾಣು ಮಾಡಿದೆ. ಮೊದಲು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ಇಬ್ಬರು ಕೂತು ತುಂಬ ಹೊತ್ತು ಮಾತಾಡೋಣ ಅಂತ ಹೇಳಿ ತನ್ನದೊಂದು ಬಟ್ಟೆ ಹಿಡಿದು ಬಚ್ಚಲು ಮನೆ ಹೊಕ್ಕಾನು. ಆರುಷಿ ಪಕ್ಕದ ರೂಮಿಗೆ ಹೋಗಿ ಪಾರಿಜಾತ ನಿದ್ದೆ ಮಾಡುತ್ತಿದ್ದಾಳೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಮತ್ತೆ ತನ್ನ ರೂಮಿಗೆ ವಾಪಸ್ಸಾದ್ಲು. ರೂಮ್ ಗೋಡೆಯ ಮೇಲೆ ತನ್ನ ಹಾಗೂ ಚಿಂಟು ಫೋಟೋ ಮಾತ್ರ ಇರುವುದನ್ನು ಕಂಡು ಇದನ್ನು ಆದಷ್ಟು ಬೇಗ ಬದಲಾಯಿಸಬೇಕು ಅಂತ ಯೋಚಿಸಿ ಆಗಲೇ ಮೊಬೈಲ್ನಲ್ಲಿ ಇವಳ ಹಾಗೆ ಓಜಸ್ ಮದುವೆ ದಿನ ತೆಗೆದಿದ್ದ ಒಂದು ಗ್ರೂಪ್ ಫೋಟೋ ನೋಡಿ, ಇದು ಪರ್ಫೆಕ್ಟ್ ಫ್ಯಾಮಿಲಿ ಫೋಟೋ, ಇದನ್ನೇ ಫ್ರೇಮ್ ಮಾಡಿಸ್ಬೇಕು ಹೇಳಿಕೊಂಡು ನಾಳೆಯೇ ಇದನ್ನು ತ್ರಿಷಾಗೆ ಸೆಂಡ್ ಮಾಡಿ ಫೋಟೋನ ಲ್ಯಾಮಿನೇಟ್ ಮಾಡಿಸಿ ರೆಡಿ ಇಟ್ಟಿರು ಅಂತ ಹೇಳಬೇಕು ಅಂದುಕೊಂಡ್ಳು. ಅಷ್ಟರಲ್ಲಿ ಸ್ನಾನ ಮುಗಿಸಿ ನೈಟ್ ಸೂಟ್ ತೊಟ್ಟು ಒದ್ದೆಯಾಗಿದ್ದ ತಲೆ ಕೂದಲನ್ನು ಟವೆಲ್ನಲ್ಲಿ ಒಣಗಿಸಿಕೊಳ್ಳುತ್ತಾ ಬಾತ್ರೂಮಿಂದ ಹೊರಬಂದವನ ಕಂಡು ಕಣ್ಣು ಸಂಕುಚಿಸಿದ ಆರುಷಿ, ಇದೇನು ಈ ಹೊತ್ತಲ್ಲಿ ಸ್ನಾನ ಮಾಡಿದ್ದೀರಾ ಚಂದ್ರ? ನಾನೇನೋ ಜಸ್ಟ್ ಚೇಂಜ್ ಮಾಡ್ತೀರಾ ಅಂದುಕೊಂಡಿದ್ದೆ ಕೇಳಿದ್ರೆ ನೇರ ಬಂದು ಮಂಚದ ಮೇಲೆ ಕಾಲು ಚಾಚಿ ಕುಳಿತವನು ಅಲ್ಲೊಂದು ಹೆಂಗಸು ನನ್ನ ಮೈ ಮೇಲೆ ಬಿದ್ದು ಎಷ್ಟು ಅಸಹ್ಯವಾಗಿ ನಡ್ಕೊಳ್ತಾ ಇದ್ಲು ಗೊತ್ತಾರು. ಅವಳನ್ನು ನೆನೆಸ್ಕೊಂಡ್ರೆ ಈಗಲೂ ವಾಕರಿಕೆ ಬರುತ್ತೆ ಹೇಳಿದ್ರೆ ಅವನ ಪಕ್ಕ ತಾನು ಮಂಚಕ್ಕೆ ಹೊರಗೆ ಕೂತಿದ್ದವಳು ಅವನ ಎದೆಗೊರಗಿ ಬೇಡದೇ ಇರೋ ವಿಚಾರವನ್ನು ಈಗ ಯಾಕೆ ನೆನಪು ಮಾಡ್ಕೋತಾ ಇದ್ದೀರಾ? ಪ್ಲೀಸ್ ಚಂದ್ರ, 3 ಹೊತ್ತು ಈ ಕೇಸ್ ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆಯೇ ಮಾತಾಡ್ತಾ ಕೂರೋದು ಬೇಡ ಎಂದು ಹೇಳಿ
ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿ, ನಾನು, ನೀವು, ಚಿಂಟು, ನಿಮ್ಮ ತಂದೆ ತಾಯಿ, ನನ್ನ ತಂದೆ ತಾಯಿ ಒಟ್ಟಿಗೆ ಇರುವ ಈ ಫ್ಯಾಮಿಲಿ ಫೋಟೋನ ಫ್ರೇಮ್ ಮಾಡಿಸಿ ಮನೆಯಲ್ಲಿ ಹಾಕೋಣ ಅಂತ ಹೇಳಿದ್ರೆ, ತನಗೆ ಹೊರಗೆ ಇಷ್ಟು ಸನಿಹದಲ್ಲಿ ಕುಳಿತು ಮನಬಿಚ್ಚಿ ಮಾತನಾಡ್ತಾ ಇದ್ದವಳ ರೀತಿಗೆ ತಾನು ಸೋತು ಅವಳನ್ನು ಬಳಸಿ, ಇಷ್ಟೇನಾ ನಮ್ಮ ಫ್ಯಾಮಿಲಿ? ಅವಳ ಕಿವಿಯ ಬಳಿ ಪಿಸು ನುಡಿದು ಕೇಳಿದ. ಅವನ ಮಾತಿನ ತಾತ್ಪರ್ಯ ಅರ್ಥವಾಗದೆ, ನಿಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಸಹ ನಮ್ಮ ಫ್ಯಾಮಿಲಿ ಫೋಟೋಲಿ ಇರಬೇಕಿತ್ತ? ಆದರೆ ನಮ್ಮ ಮದುವೆಯಲ್ಲಿ ಆ ಥರ ಇಡೀ ಕುಟುಂಬದವರ ಫೋಟೋ ತೆಗೆಸ್ಕೊಂಡಿಲ್ಲ ಅಲ್ವಾ? ಹೋಗಲಿ ಬಿಡಿ, ಊರಿಗೆ ಹೋದ್ಮೇಲೆ ಒಂದು ಒಳ್ಳೆ ಫೋಟೋ ತೆಗೆಸ್ಕೊಂಡ್ರೆ ಆಯಿತು ಹೇಳಿದ್ರೆ, ಅವಳ ಕಿವಿಯ ಮೆದುವಿನ ಮೇಲೆ ಮುತ್ತಿಟ್ಟು, ನಾನು ಹೇಳಿದ್ದು ನನ್ನ ಅಣ್ಣ ತಂಗಿ ಬಗ್ಗೆ ಅಲ್ಲ, ನಮ್ಮ ಚಿಂಟುಗೆ ತಮ್ಮ ತಂಗಿ ಬೇಡವಾ ಅಂತ. ಓಜಸ್ ಮೋಹಕವಾಗಿ ಕೇಳಿದ ರೀತಿಗೆ ಆರುಷಿ ಎದೆ ಬಡಿತ ಜೋರಾಯಿತು. ತಕ್ಷಣ ಓಜಸ್ನಿಂದ ದೂರ ಸರಿದು, ಆಗಲೇ ಲೇಟ್ ಆಯಿತು, ಸುಮ್ಮನೆ ಮಲಗಿ ಚಂದ್ರ. ಗದರಿ ಅವನಿಗೆ ಬೆನ್ನು ಹಾಕಿ ಮಲಕ್ಕೊಂಡ್ರೆ ನಗುತ್ತಾ ಅವಳನ್ನು ಬಳಸಿ ಮತ್ತಷ್ಟು ಅವಳಿಗೆ ಒತ್ತಿಕೊಂಡಂತೆ ಮಲಗ್ದವನು, ಸಂಜೆ ಯಾರೋ ನನಗೆ ಈ ನಾಚಿಕೆ ಗೀಚಿಕೆ ಎಲ್ಲ ಬಿಟ್ಟು ಸಿಕ್ಕಾಪಟ್ಟೆ ಮುತ್ತು ಕೊಟ್ಟು ಮುದ್ದು ಮಾಡಿದ್ರಪ್ಪ. ಆದರೆ ಈಗ ನಾನು ಒಂದು ಮುತ್ತು ಕೊಟ್ಟರು ದುರು ಅಂತ ದೂರ ಹೋಗ್ತಾರೆ ಹೇಳಿದ್ರೆ ಕಿಸು ನಕ್ಕು, ಸುಮ್ಮನೆ ಮಲಗಿ ಚಂದ್ರ ಹೇಳ್ದವಳ ಧ್ವನಿ ಕಂಪಿಸುತ್ತಾ ಇರುವುದು ಅವನ ಅರಿವಿಗೂ ಬಂತು. ನಾನು ನಿನ್ನ ಹತ್ರ ಬಂದರೆ ಭಯ ಆಗಲ್ಲ ಅಂದೆ, ಈಗ ನೋಡಿದ್ರೆ ಹೀಗೆ. ಈ ಚಂದ್ರನ ಮೇಲೆ ನಂಬಿಕೆ ಇಲ್ವಾ ಕ್ಯೂಟಿ ಕೇಳಿದ್ರೆ ಅವನ ಕಡೆ ತಿರುಗಿ ಅವನ ಮುಂದಲೇ ಕೆದರಿದ ಆರುಷಿ, ನನ್ನ ಭಯಕ್ಕೆ ಮದ್ದು ನೀವು. ಹಾಗಿದ್ದ ಮೇಲೆ ನಿಮ್ಮ ಸನಿಹಕ್ಕೆ ನಾನು ಯಾಕೆ ಭಯ ಪಡಲಿ ಹೇಳಿ ಅವನನ್ನು ತಾನೇ ಬಳಸಿ ಮಲಗಿದ್ರೆ ಅವಳ ಮೊಗ ಪೂರ ಲಜ್ಜೆಗೆ ಕೆಂಬಣ್ಣಕ್ಕೆ ತಿರುಗಿದ್ದನ್ನು ಕಂಡು ಅವಳ ಗಲ್ಲ ಹಿಡಿದು, ನಾನು ನನ್ನ ಬದುಕಿನಲ್ಲಿ ಈ ಪ್ರೀತಿ ಪ್ರೇಮ ಅನ್ನೋ ಬಂಧನಕ್ಕೆ ಒಳಗಾಗ್ತೀನಿ ಅಂತ ಖಂಡಿತ ಎಣಿಸಿರಲಿಲ್ಲ. ಅದು ಯಾವ ಗಳಿಗೆಯಲ್ಲಿ ನಾನು ಬದುಕಿಗೆ ಬಂದಿಯೋ ತಿಳಿಯೋದು ಆರು. ಈಗ ನೀನೇ ನನ್ನ ಬದುಕು, ಭವಿಷ್ಯ, ಜೀವನಕ್ಕೆ ಆಧಾರ ಆಗಿಬಿಟ್ಟಿದೀಯ. ಬದುಕು ಅಂದ ಮೇಲೆ ಕಷ್ಟ ಸುಖ ಇದ್ದಿದ್ದಾರ, ಆದರೆ ಜೊತೆಗೆ ನಾವು ನಡೆದುಕೊಂಡು ಹೋಗಬೇಕಲ್ವಾ? ಈಗ ಇರುವ ಸಮಸ್ಯೆ ಬಗೆಹರಿಯಲಿ, ಆಮೇಲೆ ನಮ್ಮ ಬದುಕು ಅಂತ ಯೋಚಿಸೋದು ತಪ್ಪಲ್ವಾ ಕೇಳಿದ್ರೆ, ಪ್ರೀತಿಸಿದ ಜೀವದ ಜೊತೆ ಬದುಕು ಹಂಚಿಕೊಳ್ಳುವುದಕ್ಕೆ ತನಗೊಪ್ಪಿಗೆ ಇದೆ ಅಂತ ಉಸಿರು ಬಿಗಿ ಹಿಡಿದೆ ತನ್ನ ಉತ್ತರದ ಜೊತೆಗೆ ತನ್ನ ಒಪ್ಪಿಗೆ ಕೊಟ್ಟ ಮಡದಿಯನ್ನು ತನ್ನ ಬಾಹುಬಂಧನದಲ್ಲಿ ಬಂಧಿಸಿ ಮುತ್ತಿನ ಮಳೆಗೈದರೆ, ವರ್ಷಗಳ ಹಿಂದೆ ದೈಹಿಕ ಸಂಬಂಧದಲ್ಲಿ ನಲುಗಿ ಹೋಗಿದ್ದ ಹುಡುಗಿ ಈಗ ತನ್ನ ಚಂದ್ರ ಹೂವಿನಂತೆ ತನ್ನನ್ನು ಜೋಪಾನವಾಗಿ ಮುದ್ದಿಸುತ್ತಾ ನಾಜೂಕಾಗಿ ತನ್ನ ಪ್ರೀತಿಯ ಧಾರೆ ಎರೆಯುತ್ತಾ ಇರುವ ರೀತಿಗೆ ತನ್ನ ಗತಕಾಲದ ಆಘಾತದ ನೆನಪಿನಂಗಳದಿಂದ ಹೊರಬಂದವಳ ಕಣ್ಣಂಚಲ್ಲಿ ಜಾರಿದ ಹನಿ ತನ್ನ ನೋವಿನ ದಿನಗಳನ್ನು ತೊಡೆದು ಸುಖ ಸಂಸಾರಕ್ಕೆ ಮುನ್ನುಡಿ ಬರೆದುದರ ಸಂಕೇತವಾಗಿತ್ತು. ಮೂಡಣದಲ್ಲಿ ಸೂರ್ಯನ ಹಾಜರಾತಿಗೆ ಸಮಯ ಇನ್ನೂ ಬಾಕಿ ಇರುವಾಗಲೇ ತೆರೆದಿದ್ದ ಕಿಟಕಿಯಿಂದ ತೂರಿಕೊಂಡು ಬಂದ ಕುಳಿರ್ ಗಾಳಿಗೆ ಓಜಸ್ ಎಚ್ಚರಗೊಂಡ್ರೆ, ತನ್ನ ತೋಳಿನಾಸರೆಯಲ್ಲಿ ಮುದ್ದಾಗಿ ಮಲಗಿದ್ದ ಆರುಷಿ ಚಳಿಗೆ ಮತ್ತಷ್ಟು ತನ್ನವನಿಗೆ ಅಂಟಿಕೊಂಡಂತೆ ಮಲಗುವ ರೀತಿಗೆ ಓಜಸ್ ನಸುನಕ್ಕು ಅವಳನ್ನು ತಾನು ಬಳಸಿ ಅವಳ ಮುಚ್ಚಿದ ಕಂಗಳ ಮೇಲೆ ಹೂ ಮುತ್ತಿಟ್ಟು, ನಿನ್ನ ಅರಳು ಕಂಗಳು ಮೊದಲ ಭೇಟಿಯಲ್ಲೇ ನನ್ನನ್ನು ನಿನ್ನೆಡೆಗೆ ಸೆಳ್ಕೊಂಡ್ಬಿಟ್ಟು, ಆದರೆ ನೀನೇ ಒಳ್ಳೆ ರೆಬಲ್ ರಾಣಿ ಥರ ಹಿಂದೆ ಮುಂದೆ ಯೋಚಿಸ್ದೆ ನನ್ನ ಕೆನ್ನೆ ಕೊಟ್ಟಿದ್ಯಲ್ಲ ಕಾಣಿಕೆ. ಅದಕ್ಕೂ ಸಹ ಕೋಪ ಮಾಡಿಕೊಳ್ಳೋ ಬದಲು ಪದೇ ಪದೇ ನಿನ್ನ ನೆನಪಲ್ಲಿ ಮುಗುಳ್ನಗೆ ಮೂಡಿಸಿತ್ತು. ಹಾಗೆ ಅದೆಷ್ಟೇ ಕೋಪ ಇರಲಿ ಬೇಸರ ಇರಲಿ, ಅದು ಹೇಗೆ ಯಾವಾಗಲೂ ಮಾಸದ ಮಂದಹಾಸ ನಿನ್ನ ತುಟಿಗಳನ್ನು ಅಲಂಕರಿಸಿರುತ್ತೆ. ಏನೇ ಹೇಳು, ನೀನು ಒಂಥರ ಸ್ಪೆಷಲ್ ಸುಂದರಿ ಕಣೆ ಎಂದು ಹೇಳುತ್ತಾ ನಿದ್ದೆಯಲ್ಲಿಯೇ ಸಣ್ಣದಾಗಿ ಮುಗುಳ್ನಕ್ಕ ಆರುಷಿ ಕೆಂಗುಲಾಬಿ ತುಟಿಗಳ ಮೇಲೆ ಮುತ್ತಿಟ್ಟು ಬಿಟ್ಟ. ಓಜಸ್ನ ಸಿಹಿಯಾದ ಕಾಟಕ್ಕೆ ಎಚ್ಚರಗೊಂಡವಳು ಅವನ ಎದೆಗೆ ಕೈ ಹಾಕಿ ಹಿಂದಕ್ಕೆ ದೂಡುತ್ತಾ, ಏನು ಚಂದ್ರ ಹೀಗೆ ಬೆಳಗ್ಗೆನೇ ಕಾಟ ಕೊಡ್ತಾ ಇದ್ದೀರಾ ಕೇಳುತ್ತಾ ಅವನಿಂದ ದೂರ ಸರಿಯಲು ನೋಡಿದವಳು ತಾನಿರುವ ರೀತಿಗೆ ಮುಜುಗರಪಟ್ಟು, ಮೈತುಂಬ ಬ್ಲ್ಯಾಂಕೆಟ್ ಹೋದು ಚಂದ್ರ ಪ್ಲೀಸ್ ಸುಮ್ಮನೆ ಮಲಗಿ, ಮುಖ ಪೂರ ನಾಚಿಕೆಗೆ ಕೆಂಬಣ್ಣಕ್ಕೆ ತಿರುಗಿದ್ರೆ ಮತ್ತಷ್ಟು ಮುದ್ದಾಗಿ ಕಂಡ ಮಡದಿಯನ್ನು ಕಾಡಿಸುತ್ತಾ ಮತ್ತೊಮ್ಮೆ ಅವಳನ್ನು ಆವರಿಸಿಕೊಂಡಿದ್ದ. ತನ್ನ ಮೊಬೈಲ್ ಸದ್ದಿಗೆ ಎಚ್ಚರಗೊಂಡ ತ್ವಿಷಾ ಮೈ ಮುರಿದು ಕಣ್ಣುಜ್ಜಿಕೊಂಡು ಎದ್ದು ಕೂತವಳು
ತನ್ನ ಪಕ್ಕ ಆರುಷಿಯ ಬದಲಿಗೆ ಮತ್ಯಾವುದೋ ಹುಡುಗಿ ಮಲಗಿರೋದನ್ನು ಕಂಡು ಗೊಂದಲಗೊಂಡಳು. ಅಡುಗೆ ಮನೆಯಲ್ಲಿ ಕೇಳಿ ಬಂದ ಸದ್ದಿಗೆ ಎದ್ದು ಅತ್ತ ಹೆಜ್ಜೆ ಹಾಕಿದ ತ್ವಿಷಾ ಆಗಲೇ ತಿಂಡಿ ತಯಾರಿಸಿ ಪರ್ಕ್ಯುಲೇಟರ್ನಿಂದ ಹಬ್ಬೆ ಹಾಡುತ್ತಿದ್ದ ಡಿಕಾಕ್ಷನ್ನ ಲೋಟಕ್ಕೆ ಸುರಿಯುತ್ತಾ ಇದ್ದವಳ ಹಿಂದೆ ಬಂದು ನಿಂತು ಕಾಫಿಯ ಘಮವನ್ನು ಆಘ್ರಾಣಿಸುತ್ತಾ, ವಾವ್, ಏನು ಪರಿಮಳ ಆರು. ನಮ್ಮನೇಲೂ ನನ್ನ ಅಮ್ಮ ಮಾಡ್ತಾಳೆ, ಅದೇನು ಕಾಫಿನೋ ಕಲಗಚ್ಚೋ ಆ ದೇವರಿಗೆ ಗೊತ್ತು ಹೇಳಿ ತನ್ನ ಗೆಳತಿಯ ಕೈಯಿಂದ ಒಂದು ಕಪ್ ಕಾಫಿ ಪಡೆದ್ಲು. ತಾನು ಗೆಳತಿಯ ಜೊತೆಗೆ ಕೂತು ಹರಟೆ ಹೊಡೆಯುತ್ತಾ ಕಾಫಿ ಕುಡಿಯುತ್ತಾ ಇದ್ದಾಗ ರೂಮ್ನಲ್ಲಿರುವ ಹುಡುಗಿ ಯಾರು ಅನ್ನುವ ಪ್ರಶ್ನೆ ಕೇಳಿದ ತ್ವಿಷಾಗೆ ನಡೆದ ಎಲ್ಲ ವಿಚಾರವನ್ನು ತಿಳಿಸಿದ ಆರು ಬೇಸರದ ನಿಟ್ಟುಸಿರು ಬಿಟ್ಲು. ಈ ಸಮಾಜದಲ್ಲಿ ಯಾಕೋ ಹೆಣ್ಣು ಮಕ್ಕಳಿಗೆ ಸೇಫ್ಟಿನೇ ಇಲ್ಲ ಅನ್ಸೋಕೆ ಶುರುವಾಗಿದೆ ತ್ವಿಷಾ ಹೇಳಿದ್ರೆ. ಅವಳಿಗೆ ಸಮಾಧಾನಿಸಿ ಹಾಗೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಆರು. ನಿನ್ನ ಲೈಫ್ನಲ್ಲೇ ನೋಡು, ಓಜಸ್ ಅಲ್ಲದೆ ಅವರ ಪೇರೆಂಟ್ಸ್ ಸಹ ನಿನ್ನನ್ನು ಒಂದೇ ಮನಸ್ಸಿಂದ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಈ ಸಮಾಜದಲ್ಲಿ ಕೆಟ್ಟವರು ಮಾತ್ರ ಅಲ್ಲ ಕಣೆ, ಒಳ್ಳೆಯವರು ಇದ್ದಾರೆ. ಅದು ಸರಿ, ನಾನು ನಿನ್ನ ಮದುವೆ ಅಟೆಂಡ್ ಮಾಡೋಕ್ಕೆ ನೀನು ಊರಿಗೆ ಬಂದಿದ್ದಾಗ ಗೆಸ್ಟ್ ರೂಮ್ಗೆ ನೀನು ಹುಡ್ಕೊಂಡು ಬಂದು ನಿನಗೆ ಧಮ್ಕಿ ಹಾಕಿದ್ರಲ್ಲ, ಈಗಲೂ ಹಾಗೆ ಇದ್ದಾರಾ? ನಿನ್ನ ಗಂಡನ ಹತ್ರ ಅವರ ವಿಚಾರ ಹೇಳಿದ್ಯಾ ಕೇಳಿದ್ರೆ ತಲೆ ಆಡಿಸಿ ಹೂ ಅಂದಳು. ಅದ್ಯಾಕೋ ಸಿಂಹನ ಬಗ್ಗೆ ಮಾತು ಬೆಳೆಸಲು ಇಷ್ಟವಿಲ್ಲ ಆರುಷಿಗೆ. ಅವನ ಮೇಲೆ ಬೇಸರವಂತೂ ಇದೆ, ಆದರೆ ಅವನು ಆ ಮನೆಯ ಹಳಿಯ. ತಾನು ಸಿಂಹನ ಮೇಲೆ ಬೇಸರ ಹೆಚ್ಚಿಸಿಕೊಂಡು ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದರೆ ಇದರಿಂದ ಓಜಸ್ಗೆ ತನ್ನ ಭಾವನ ಮೇಲಿನ ಅಸಮಾಧಾನ ಹೆಚ್ಚಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಮನೆಯ ವಾತಾವರಣ ಹದಗೆಡುತ್ತೆ. ಈಗ ಸತ್ಯ ಬೇರೆ ಬಸ್ರಿ. ಈ ಟೈಮ್ನಲ್ಲಿ ಅವಳಿಗೆ ಸ್ಟ್ರೆಸ್ ಕೊಡೋದು ಬೇಡ, ಇದ್ರ ಬದಲು ಬೇರೆ ರೀತಿಯಲ್ಲಿ ಈ ವಿಷಯವನ್ನು ಹ್ಯಾಂಡಲ್ ಮಾಡೋದು ಒಳ್ಳೆಯದು ಅಂತ ತನ್ನದೇ ಯೋಜನೆ ಹಾಕಿಕೊಂಡಿದ್ದಾಳೆ ಆರುಷಿ. ತಿಂಡಿಯ ನಂತರ ತ್ವಿಷಾ ಓಜಸ್ ಹಾಗೆ ಆರುಷಿಗೆ ತಿಳಿಸಿ ತನ್ನ ಗೆಳತಿಯನ್ನು ಅಪ್ಪಿಕೊಂಡು, ಊರಲ್ಲಿ ನೀನು ನಿನ್ನ ಫ್ಯಾಮಿಲಿ ಜೊತೆಗೆ ಬ್ಯುಸಿ ಇರ್ತೀಯ ಅಂತ ಗೊತ್ತು, ಆದರೂ ಫ್ರೀ ಮಾಡಿಕೊಂಡು ಆಗಾಗ ಫೋನ್ ಮಾಡ್ತಿರು. ಇನ್ನೊಂದು ಸಣ್ಣ ಸಜೆಷನ್ ಕಣೆ ಆರು, ನನ್ನ ಮಾತು ಕೇಳಿ ತಪ್ಪು ತಿಳ್ಕೊಬೇಡ. ನೀನು ನಿನ್ನ ಗಂಡ ಅತಿಯಾಗಿ ಸಮಾಜ ಸೇವೆ ಮಾಡೋಕೆ ಹೋಗಿ ನಿಮ್ಮ ಪರ್ಸ್ನಲ್ ಲೈಫ್ ಹಾಳು ಮಾಡ್ಕೋಬೇಡಿ ಹೇಳಿದ್ರೆ. ಗೆಳತಿಯ ಮಾತಿಗೆ ಒಪ್ಪಿಗೆ ಸೂಚಿಸಿ ಅವಳನ್ನು ಲಿಫ್ಟ್ ತನಕ ಹೋಗಿ ಬೀಳ್ಕೊಟ್ಟು ಮನೆಯೊಳಗೆ ಬರುವ ವೇಳೆಗೆ ಎಚ್ಚರಗೊಂಡಿದ್ದ ಪಾರಿಜಾತ, ಕ್ಷಮಿಸಿ ಅಕ್ಕ, ತುಂಬ ಸುಸ್ತಾಗಿತ್ತು, ಅಲ್ಲದೆ ರಾತ್ರಿ ಮಲಗಿದ್ದು ತಡ ಆಗಿತ್ತು, ಅದಕ್ಕೆ ಬೇಗ ಎಚ್ಚರ ಆಗಲಿಲ್ಲ. ಈಗ ಏನಾದರೂ ಕೆಲಸ ಇದ್ದರೆ ಹೇಳಿ, ಬಿರ್ರನ್ನೇ ಮಾಡಿಕೊಟ್ಟು ಹೋಗ್ಬಿಡ್ತೀನಿ, ಊರಿಗೆ ಬೇರೆ ಹೊರಡಬೇಕು ಅಲ್ವಾ ಕೇಳಿದ್ರೆ. ಅವಳೆಡೆಗೆ ಸಣ್ಣ ನಗು ಸೂಸಿ, ಹೋಗಿ ಮುಖ ತೊಳೆದುಕೊಂಡು ಫ್ರೆಶ್ ಆಗು, ಬಾತ್ರೂಮ್ನಲ್ಲಿ ಹೊಸ ಬ್ರಷ್ ಇಟ್ಟಿದ್ದೀನಿ, ಸ್ನಾನ ಮಾಡೋದಾದರೂ ಸರಿ, ಆದರೆ ನಿನಗೆ ಒಪ್ಪುವಂಥ ಬಟ್ಟೆ ನನ್ನ ಬಳಿ ಇಲ್ಲ. ಹೇಗಿದ್ದರೂ ಚಂದ್ರ ಬೈಕ್ನಲ್ಲಿ ಊರಿಗೆ ಹೋಗ್ತಾರೆ, ನಾನು ನೀನು ಬಸ್ನಲ್ಲಿ ಹೋಗೋಣ ಆಯಿತಾ? ಬಸ್ ಸ್ಟಾಪ್ಗೆ ಹೋಗೋ ಮೊದಲು ನಿನ್ನ ಬಟ್ಟೆ ಹಾಗೆ ಮನೆಯಲ್ಲಿ ಮಕ್ಕಳು ಹೋದ ತಕ್ಷಣ ಕೈ ನೋಡ್ತಾರೆ, ಅದಕ್ಕೆ ಏನಾದರೂ ಆಟಿಕೆ ತಗೊಂಡು ಹೋಗೋಣ ಹೇಳಿದ್ರೆ. ತಲೆ ಆಡಿಸಿ ಒಪ್ಪಿದವಳು ಗೋಡೆಯ ಮೇಲಿದ್ದ ಫೋಟೋ ನೋಡಿ, ಇದು ನಿಮ್ಮ ಮಗುನ ಹಕ್ಕ ಕೇಳಿದ್ರೆ ಹ್ಞೂ ಅಂದ್ಲು. ಮತ್ತು ಅಣ್ಣ ಯಾವ ಫೋಟೋದಲ್ಲೂ ಇಲ್ಲ ಕೇಳಿದ್ರೆ. ಊರಿಗೆ ಹೋಗಲು ರೆಡಿಯಾಗಿ ರೂಮ್ ಹೊರಗೆ ಆಗತಾನೆ ಬಂದ ಓಜಸ್, ನಾನು ನನ್ನ ಹೆಂಡತಿ ಮಗನಷ್ಟು ಸ್ಮಾರ್ಟ್ ಅಲ್ಲ ಅಂತ ಫೋಟೋ ತೆಗೆಸ್ಕೊಳ್ಳುವಾಗ ನನ್ನನ್ನು ಇವ್ರು ಸೇರಿಸ್ಕೊಂಡಿಲ್ಲ ಹೇಳಿದ್ರೆ ಅವನನ್ನೇ ದುರ್ಗೊಟ್ಕೊಂಡು ನೋಡಿದ್ಲು ಆರುಷಿ. ಉಸಿ ಕೆಮ್ಮುತ್ತಾ ನೀರು ಕೊಡು ಕ್ಯೂಟಿ ಕೇಳಿ ಅವಳ ಹಿಂದೆಯೇ ಅಡುಗೆ ಮನೆಗೆ ಹೋದ. ಪಾರಿಜಾತ ಫ್ರೆಶ್ ಆಗಲು ಬಚ್ಚಲು ಮನೆ ಸೇರಿದ್ರೆ ಯಾವುದೇ ಅಡ್ಡಿ ಆತಂಕವಿಲ್ಲ ಅಂತ ಆರು ಹುಸಿ ಕೋಪ ನಗುತ್ತಾ ಮತ್ತವಳನ್ನು ಗೋಳೆತ್ಕೊಳ್ಳಲು ಶುರು ಮಾಡ್ದಾನೆ ಓಜಸ್. ಏನು ಚಂದ್ರ ನಿಮ್ಮ ಚೇಷ್ಟೆ, ಮನೆಯಲ್ಲ ಪುಟ್ಟ ಹುಡುಗಿ ಇದ್ದಾಳೆ ಅನ್ನೋದು ನೆನಪಿದೆ ತಾನೇ ಕೇಳಿದ್ರೆ. ಹ್ಞೂ ಕಣೋ ಆರು, ನೆನಪಿದೆ, ಅದಕ್ಕೆ ಹೇಳ್ತಾ ಇರೋದು. ಅವಳು ವಾಶ್ರೂಮ್ಗೆ ಹೊರಗೆ ಬರೋದ್ರೊಳಗೆ ನನಗೆ ನನ್ನ ಪಾಲಿನ ಮುತ್ತು ಕೊಟ್ಟುಬಿಡು, ಆಮೇಲೆ ನಾನು ನನ್ನ ಪಾಡಿಗೆ ಗುಡ್ ಬಾಯ್ ಥರ ಮೊದಲು ಶ್ರವಣ್ ಅವರನ್ನು ಭೇಟಿಯಾಗಿ ಅಲ್ಲಿಂದನೇ ಊರಿನ ದಾರಿ ಹಿಡಿತೀನಿ. ನೀನು ಪಾರಿನ ಕರ್ಕೊಂಡು ಬಸ್ನಲ್ಲಿ ಬರ್ತೀಯಾ? ಕಷ್ಟ ಆಗತ್ತೆ ಅಂದರೆ ಬೇಕಾದರೆ ಕ್ಯಾಬ್ ಬುಕ್ ಮಾಡ್ತೀನಿ ಹೇಳಿದ್ರೆ ನಮ್ಮ ಚಿಂತೆ ಮಾಡಬೇಡಿ, ಬೇಕಾದರೆ ಟೌನ್ಗೆ ಹೋಗೋ ವೇಳೆಗೆ ಮಹೇಂದ್ರ ಅಣ್ಣ ಫ್ರೀ ಇದ್ದರೆ ಬಂದು ಪಿಕ್ ಮಾಡೋಕೆ ಹೇಳಿ ಎಂದು ಹೇಳಿದವಳು ತನ್ನ ನಲ್ಲನ ಕೆನ್ನೆಗೆ ಸಿಹಿಯ ಕಾಣಿಕೆ ಕೊಟ್ಟು ಅವನನ್ನು ಕಳುಹಿಸಿಕೊಡ್ತಾಳೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.